ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಬೆಳಗ್ಗೆ 5:30 ಫ್ರೀ ಇರೋದ್ರಿಂದ ಹೊಲದ ಕಡೆ ಹೋಗ್ತಾಯಿದ್ದೀನಿ. ಯಾಕಂದರೆ ಬೆಳಗಿನ ಜಾವ ಕರೆಂಟು ಮೆಕ್ಕೆಜೋಳಕ್ಕೆ ನೀರು ಇಡಬೇಕು. ಓಕೆ ಫ್ರೆಂಡ್ಸ್, ಬನ್ನಿ. ಇದು ಫಸ್ಟ್ ವ್ಲಾಗ್ ವಿಡಿಯೋ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನು ನಮ್ಮ ಹೊಲದ ಕಡೆ ಬಂದೇ ಬಿಟ್ವಿ. ಯಾಕಂದರೆ ನಮ್ಮ ಊರಿಂದ ಸ್ವಲ್ಪ ದೂರದಲ್ಲೇ ಇರೋದು ನಮ್ಮ ಹೊಲ. ಅಲ್ಲಿ ಕಾಣಿಸ್ತಿದಿಲ್ವ, ಅದೇ ಮೆಕ್ಕೆಜೋಳ. ನಾವು ಹೋಗಿ ಮೋಟ್ರ್ ಆನ್ ಆಗಿಲ್ಲ, ಹೋಗಿ ಮೋಟ್ರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾವು. ಓಕೆ, ಇಲ್ಲಿದೆ ನೋಡಿ ಸ್ಟಾರ್ಟ್ ಬೋರ್ಡು. ಈಗ ನಾವು ಮೋಟ್ರ್ ಸ್ಟಾರ್ಟ್ ಮಾಡ್ಕೊಂಡು ನೀರು ಮೋಟ್ರನ್ನ ಆನ್ ಮಾಡೋಣ ಫಸ್ಟ್. ಗ್ರೀನ್ ಬಟನ್. ಓಕೆ, ಮೋಟ್ರ್ ಆನ್ ಆಯಿತು ಫ್ರೆಂಡ್ಸ್. ಈ ಥರ ಹೊಲದಲ್ಲಿ ಬಂದು ಕೆಲಸ ಮಾಡೋದು ತುಂಬ ನೆಮ್ಮದಿ ಅನಿಸುತ್ತೆ. ಮತ್ತು ನಾವು ಹೊರಗಡೆ ಏನೇ ಜಾಬ್ ಮಾಡಿದರೂ ಕೂಡ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗೋಲ್ಲ. ಒಬ್ರು ಮಾತು ಕೇಳ್ಕೊಂಡು ಇದು ಮಾಡಬೇಕಂತ. ಬಟ್ ಇದು ನಮ್ಮ ರೈತರಿಗೆ ಇದೊಂದು ನೆಮ್ಮದಿ ವಿಷಯ. ಅಂದರೆ ರಾಜನ ಥರ ಇರ್ಬೋದು. ಅದೇ ಬೆಳೆ ಬರಲಿ ಬಿಡಲಿ, ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡ್ತಿದ್ರೆ ನಾವೇ ರಾಜರಿದ್ದಂಗೆ. ನೋಡಿ, ಮೆಕ್ಕೆಜೋಳ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನಮ್ಮ ತಾಯಿಯವರೇ ನೋಡ್ಕೊತಾರೆ. ನಾವು ಈ ಥರ ಫ್ರೀ ಇದ್ದಾಗೆಲ್ಲ ಬಂದು ನಾವು ಕೂಡ ಕೆಲಸ ಮಾಡಿದ್ರೇ ನಾವು ಮಾಡಿದಂಥ ಬೆಳೆ ಸ್ವಲ್ಪ ಕೈಗೆ ಸಿಗೋದಿಲ್ಲ. ಅಂದರೆ ಎಲ್ಲ ಲೇಬರ್ಗೆ ಸರಿಯಾಗ್ಬಿಡ್ತದೆ. ಯಾಕಂದರೆ ಹೊರಗಡೆ ಹೋಗಿ ನಾವು ಕೆಲಸ ಮಾಡ್ಬೇಕಂತಂದರೆ ಬಂಡವಾಳಕ್ಕೆ ನಾವು ಕಂಪಲ್ಸರಿ ಹೊರಗಡೆ ಹೋಗಿ ದುಡಿಲೇಬೇಕಾಗ್ತದೆ ಫ್ರೆಂಡ್ಸ್. ಇಲ್ಲಾಂತಂದರೆ ನಾವು ಸಾಲ ಮಾಡಿ ಬಂಡವಾಳ ಹಾಕಿದರೆ ಒಂದು ಸಲ ಬೆಳೆ ಬರ್ತದೆ, ಒಂದು ಸಲ ಬೆಳೆ ಬರಲಾರ್ದಿದ್ರೆ ಅದು ನಮ್ಮ ಮೇಲೇ ತುಂಬ ಲಾಸ್ ಆಗ್ತದೆ. ಹಾಗಾಗಿ ಹೊರಗಡೆ ಹೋಗಿ ಒಬ್ಬರು ದುಡಿತಾಯಿದ್ರೆ ಬಂದಿರೋಂಥ ಬೆಳೆ ಸೇವಿಂಗಾಗಿ ಉಳ್ಕೊತೈತೆ. ಓಕೆ, ಚೆನ್ನಾಗಿದೆ ಅಲ್ವ, ಒಳ್ಳೆ ಸೊಗಸಾಗಿ ಬಂದಿದೆ. ಇದು ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಂಗೆ ಅದನ್ನು ನಮ್ಮ ತಾಯಿಯವರು. ಇದು ಇನ್ನು ಈಗ ಅದಕ್ಕೊಂದು ಬೆಳೆ ಇಡಬೇಕು, ಹತ್ತಿ ಇಡಬೇಕು ಫ್ರೆಂಡ್ಸ್. ಅದು ಎಲ್ಲ ಕ್ಲೀನ್ ಮಾಡಿ ಹಿಂದೆ ಕಾಣಿಸ್ತಿತ್ತಲ್ಲ ಅದು. ಓಕೆ, ಈಗ ಇಲ್ಲಿ ನಮ್ಮದು ಬಾವಿ ತೋರಿಸ್ತೀನಿ ಬನ್ನಿ. ನಿಮಗೆ ನಮ್ಮ ಬಾವಿ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್. ಇದು ಬಾವಿ ಪಕ್ಕದಲ್ಲೇ ಇದೆ, ನಮ್ಮ ಮೋಟ್ರ್ ಪಕ್ಕದಲ್ಲೇ. ಯಾಕಂದರೆ ಈ ಥರ ಬಾವಿ ಪಕ್ಕದಲ್ಲೇ ಸ್ವಲ್ಪ ಕೆಲವು ಬೋರ್ಗಳಿದ್ರೆ ನೀರು ಬೇಗನೆ ಬರ್ತವೆ. ಚೆನ್ನಾಗಿ ಚೆನ್ನಾಗಿ ನೀರು ಕಾಣಿಸ್ಕೊಳ್ತವೆ. ಹಾಗೆ ಇದು ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಇದೇ ಬಾವಿಯಲ್ಲಿ ಈಜು ಕಲ್ತಿದ್ದು, ಇದೇ ಬಾವಿಯಲ್ಲಿ ಈಜಾಡಿದ್ದು ಅವೆಲ್ಲ ಹಳೆ ನೆನಪುಗಳು. ಈಗೆಲ್ಲ ಜಾಸ್ತಿ ಈ ಥರ ಬಾವಿಗಳಲ್ಲಿ ಈಜಾಡೋಕ್ಕೆ ಹುಡುಗರು ಬರೋದಿಲ್ಲ. ಅದು ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಕಟ್ಟಡ ಕುಸಿದಿದೆ. ಹಾಗಾಗಿ ಜಾಸ್ತಿ ಬರೋದಿಲ್ಲ ಈಜಾಡೋಕ್ಕೆ. ಎಲ್ಲ ಗಿಡಗಳೆಲ್ಲ ಬೆಳೆದು ಬಿಟ್ಟಿದ್ದಾವೆ. ನಮ್ಮ ಮೋಟ್ರ್ ನೀರು ನೋಡಿ, ನಮ್ಮ ನೀರು ಯಾವ ರೀತಿ ಆಗಿರ್ತದೆ ಅಂತ. ನೀರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಚೆನ್ನಾಗಿ ಮತ್ತು ಮಳೆಗಾಲ ಚೆನ್ನಾಗಿದ್ದರೆ ಒಳ್ಳೆ ನೀರು ಸಿಗುತ್ತೆ. ನೀರು ಸ್ಟಾರ್ಟ್ ಮಾಡಿದ್ವಲ್ಲ, ನೀರು ಆಲ್ರೆಡಿ ಆ ಕಡೆ ದಡ ಮುಟ್ಟಿರ್ತವೆ. ಬೇರೆ ಸಾಲಿಗೆ ತಿರುವಾಗ ಚಪ್ಪಲಿಲ್ಲ ಬಿಟ್ಕೊಡೋಣ ಫ್ರೆಂಡ್ಸ್. ಈ ಥರ ವ್ಲಾಗ್ ಮಾಡೋಕ್ಕೆ ಒಂದೇ ಒಂದು ಕಾರಣ. ಯಾಕಂದರೆ ನಮ್ಮ ಚಾನಲ್ಗೆ ಆಲ್ರೆಡಿ 50K ಸಬ್ಸ್ಕ್ರೈಬರ್ಸ್ ಇದ್ದು ಭಾಳ 1 ಇಯರಿಂದ ಸರಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ಈ ರೀತಿಯಾದರೂ ನಮ್ಮ ಸಬ್ಸ್ಕ್ರೈಬರ್ ಜೊತೆಗೆ ಕನೆಕ್ಟ್ ಆಗಿರಲಿ ಅಂತಂದು ಒಂದೇ ಆಸೆಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ತಿಳಿಸಿ ತಿದ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ರೀತಿ ಸಪೋರ್ಟ್ ಮಾಡಿ ಯಾವಾಗಲೂ ನಮ್ಮ ಮೇಲೆ ಇರಲಿ. ವೀಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.